ಈಗಾನೇ ಒಕ್ಕಲಿಗ ಮುಖಂಡ ಚಂದ್ರೇಗೌಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್, ಸ್ವಂತ ಜನ ಸ್ವಂತ ಸಮುದಾಯದವರು ತಿವಿದು ಬಿಟ್ರು, ಹಿಂದಿನಿಂದ ಮುಂದಿನಿಂದ ಚುಚ್ಚಿಬಿಟ್ರು ಅನ್ನೋ ಸ್ಟೇಟ್ಮೆಂಟ್. ಯಾರಿಗೆ ಹೇಳಿರ್ಬೋದು, ಯಾಕೆ ಹೇಳಿರ್ಬೋದು, ಈ ಸನ್ನಿವೇಶಕ್ಕೆ ಏನು ಹೇಳ್ತೀರಿ? ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಸರ್. ಮೇಡಮ್, ಇನ್ನೊಂದೇನು ಗೊತ್ತಿಲ್ಲ, ರಾಜಕೀಯ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿಂದಾಗಿ ನೋಡಿ. ಈಗ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷದವರೇ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದವರೇ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಕುರುಬ ಸಮುದಾಯದವರು ಅನ್ನೋದು ಒಂದು ಇದೆ. ಆದರೆ ಒಕ್ಕಲಿಗ ಸಮುದಾಯದವರು ಕೂಡ 2 ವರ್ಷಗಳ ಕಾಲ ಕೊಡಲಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಬೇಕು, ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಬೇಕು. ಆದರೆ ಮುಖ್ಯಮಂತ್ರಿ ಯಾಕೆ ಕೊಡಬಾರ್ದು? ಯಾಕೆಂದರೆ ತುಂಬ ಸುಮಾರು ವರ್ಷಗಳ ಕಾಲ ಅವರು ಒಂದೇ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಪಕ್ಷದ ಅಧ್ಯಕ್ಷ. ಮಾತಾಡ್ತಾ ಇತ್ತು ಸರ್, ನಿಮ್ಮ ಪಾಯಿಂಟ್ ಗೊತ್ತಾಯ್ತು. ಅಂದರೆ ಕಾಂಗ್ರೆಸ್ನವರು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ. ಸಮುದಾಯ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಳ್ತು. ರಿಸಲ್ಟ್ ಏನಾಯ್ತು ಅಂತ ಗೊತ್ತಾಯ್ತಲ್ವಾ? ಬಟ್ ಇದೇ ಒಕ್ಕಲಿಗ ಸಮುದಾಯದ ನಾಯಕರುಗಳು ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ. ನೇರವಾಗಿ ಮಾತಾಡಬೇಕು ಅಂದ್ರೆ ಕುಮಾರಸ್ವಾಮಿ ಅವರು, ಜೆಡಿಎಸ್ ಪಕ್ಷ ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋ ವಿಚಾರದಲ್ಲಿ ಒಂದು ಸ್ವರವೂ ಎತ್ತಲಿಲ್ಲ. ಸೊ ಸಮುದಾಯದ ನಾಯಕರುಗಳೇ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ವಲ್ಲ ಅನ್ನೋ ನೋವು ಅವರಲ್ಲಿ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಅನಿಸ್ತದೆ. ಸಂಬಂಧ ನೋಡಿ ಮೇಡಮ್, ಜನಗಳು ಏನು ಮಾಡಿದ್ದಾರೆ, ಪಾರ್ಟಿಯನ್ನು ಹೇಗೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದರೆ ಅಧಿಕಾರವನ್ನು ಪಾರ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದೆ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಮಾಡಿದೆ ಅವರು ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಮುಂದುವರಿತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಯಾರು? ಸಮುದಾಯ ಯಾವುದೇ ಆಗಿರಲಿ ಮೇಡಮ್, ಜನಸಾಮಾನ್ಯ ಮತವನ್ನು ಚಲಾಯಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ 2 ವರ್ಷಗಳ ಕಾಲ ನಿರಂತರವಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಆದರೆ ಒಕ್ಕಲಿಗ ಸಮುದಾಯದವರು ಕೂಡ 2.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತಕ್ಕಂಥದ್ದು ಸಮುದಾಯದವ್ರದ್ದಾದರೆ, ಅಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಲ್ಲ ಜನರು. ಆದರೆ ಶಾಸಕರಿದ್ದಾರಲ್ಲ, ಅವರು ಇಲ್ಲಿ ಬೆಂಬಲವನ್ನು ಇವತ್ತು ಪಕ್ಷ ಕಟ್ಟಿದವರು, ಪಕ್ಷವನ್ನು ಬೆಳೆಸಿದವರು ಯಾರು ಅನ್ನೋತಕ್ಕಂಥದ್ದನ್ನ ಈ ಜನಪ್ರತಿನಿಧಿಗಳು ನಿರ್ಧಾರ ಮಾಡಿ ಡಿ.ಕೆ. ಶಿವಕುಮಾರ್ನ ಇವತ್ತು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಜವಾಬ್ದಾರಿ ಯಾರ್ದಿದೆ? ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಜನರು ಏನ್ ಮಾಡಿದ್ದಾರೆ, ಅವರಿಗೆ ಮತವನ್ನ ಚಲಾಯಿಸಿ ಅವರನ್ನ ಕಳಿಸಿದ್ದಾರೆ. ಆದ್ರೆ ಈಗ ಜನಪ್ರತಿನಿಧಿ ಯಾವುದವರು ಸಮುದಾಯದ ನಾಯಕರುಗಳು ಯಾವುದೇ ಪಕ್ಷದಲ್ಲಿರಲಿ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಬೇಕು ಅಂತ. ಓಕೆ, ರಾಜುಗೌಡ್ರೆ, ಈಗ ಅಧಿಕಾರ ಬೇಕು ಅಂದಾಗ, ಎಕ್ಸಾಂಪಲ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆದಾಗ ಜೋಡಿತ್ತುಗಳ ರೀತಿಯಲ್ಲಿ ಇದೇ ಕುಮಾರಸ್ವಾಮಿ ಅವರು, ಇದೇ ಡಿ.ಕೆ. ಶಿವಕುಮಾರ್ ಅವರು ಕೈ ಎತ್ಕೊಂಡು ಅಥವಾ ಕೈ ಮೇಲೆತ್ತಿ ಒಟ್ಟಿಗೆ ಆಳ್ವಿಕೆ ಮಾಡಿದ್ದನ್ನು ಗಮನಿಸಿದ್ವಿ. ಬಟ್ ಈಗ ಯಾಕೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಜಲಸ ಜೆಡಿಎಸ್ಗೆ? ಹಾಗಾಗಿ ಅವ್ರ ಪರವಾಗಿ ನಿಂತ್ಕೊಳ್ತಾ ಇಲ್ವಾ? ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಕೇತ್ಗಾಡ್ನಹಳ್ಳಿ ವಿಚಾರ, ನಂಜೇಗೌಡರು ವಿಚಾರ, ಅವ್ರನ್ನೆಲ್ಲರನ್ನೂ ತುಳಿದ್ಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡ್ಬಿಟ್ರು ಅಂತ. ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕುಣಿಲಾರ್ದೋಳು ನೆಲ ಡೊಂಕು ಅಂತ. ಅಂದರೆ ಇವ್ರಿಗೆ ಕೆಲಸ ಮಾಡೋಕ್ಕೆ, ಜನಗಳ ವಿಶ್ವಾಸ ತಾಳಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಇವೆಲ್ಲ ಮಾತುಗಳು ಬರ್ತವೆ. ಬೆನ್ನಲ್ಲಿ ಚುಚ್ಚಿಬಿಟ್ರು, ನಾನು ಬಂಡೆ, ಅದು ಇದು ಅಂತ. ಆಯಿತಾ? ಎರಡನೇದು, ಇವ್ರು ಹೇಳ್ತಾರಲ್ಲ ಒಕ್ಕಲಿಗರು ಅಂತ. ಇದೇ ರಾಮನಗರದಲ್ಲಿ ಎಲೆಕ್ಷನ್ ಆದಾಗ ಮುಸ್ಲಿಂ ಒಬ್ಬರ ಕಡೆಯಿಂದ ಇದು ಯಾವುದೋ ಕಾರ್ಡ್ ಕೊಡಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಂಗೆ ಮಾಡಿದ್ರು. ಆ ಕೇಸ್ ಇವತ್ತು ಕೋರ್ಟಲ್ಲಿದೆ. ಇವರೇನೋ ಕೋರ್ಟು ಕೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವರವು ಸಾಕಷ್ಟಿದ್ದಾವೆ. ಒಬ್ಬಳು ಒಂದು ಪ್ರೆಸ್ ರಿಪೋರ್ಟ್ರು ಇವ್ರ ಮನೆಗೆ ಹೋಗಿ ಒಂದು ಸ್ಟಿಂಗ್ ಮಾಡೋಕ್ಕೆ ಹೋದಾಗ ಒಂದು ಹೆಣ್ಣು ಮಗಳು ಎದೆ ಮೇಲೆ ಕೈ ಹಾಕಿ ಬಟ್ಟೆ ಎರೆದಿದ್ದ ವಿಚಾರನೂ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವ್ರದ್ದು ವಿಚಾರ ತೆಗಿತಾ ಹೋದರೆ ಮಾಧ್ಯಮದಲ್ಲಿ ನನಗೆ 3 ದಿನ ಸಮಯ ಕೊಟ್ಟರು ಮುಗಿಯಲ್ಲ. ಅವೆಲ್ಲ ವಿಚಾರ ಮಾತಾಡಕ್ ಹೋಗಲ್ಲ, ಕಾನೂನು ಇದಾವೆ. ಆದ್ರೆ ಕೇಳಿ, ಜೋಡತ್ತು ನೋಡಿ, ಕೇಳಿ ಯಾರ ಮೇಲೂ ನಮ್ಗೇನು ಅಲ್ಲಲ್ಲ ವೈಯಕ್ತಿಕ ದ್ವೇಷ ಏನು ಇಲ್ಲ. ಕೇಳಿ ಅದನ್ನೇ ಹೇಳ್ತಾ ಇರೋದು. ನಮ್ಗೇನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ಇಬ್ರು ಜೋಡೆತ್ತು ಅಂತ ಹೇಳುದು, 2 ಸೇರಿ ಸರ್ಕಾರ ಮಾಡುದು, ಸರ್ಕಾರ ನಡೀತು. ಇವರಲ್ಲೇ ಯಾರನ್ನೋ ಆಚೆ ಕಳಿಸ್ಕೊಟ್ರು ಅನ್ನೋದು ಇವ್ರು ಹೇಳ್ತಾರೆ ನಾನು ಕಾಂಗ್ರೆಸ್ ಜಾತಿ ಅಂತ. ಇವ್ರ ಜಾತಿಯವರೇ ಅವ್ರ ಪಕ್ಷದಲ್ಲಿದ್ದವ್ರು ಒಂದು 18 ಜನ ಆಚೆ ಕಳಿಸ್ಕೊಟ್ರು ಅಂತ ನೋಡ್ರಿ. ಈಗ ನೋಡ್ರಿ, ನಾವೇನ್ ಯಾರ ಬಾಗ್ಲಿಗೂ ಹೋಗಿರ್ಲಿಲ್ಲ. ಸೊ ಹೇಳ್ತೀನಿ ಕೇಳಿ, ಅವ್ರಿಗೆ ಸರ್ಕಾರ ರಚನೆ ಮಾಡಕ್ ಆಗ್ಲಿಲ್ಲ. ಕಾಂಗ್ರೆಸ್ನವ್ರು ಬಂದ್ರು, ನೀವು ಸಿಎಂ ಆಗಿ ಮಾಡಿ ಅಂತ ಅಂದ್ರು. ನಾವ್ ಈಗ ಅವ್ರಿಗೆ ಬೇಡ ಅಂದಿದ್ರೆ ನಾವೇ ಹೋಗ್ತೀವಿ. ಅಲ್ಲ ಕೇಳಿ, ನೋಡ್ರಿ, ಕಿಂಗ್ ಮೇಕರ್ಸ್ ನಾವು ಬರ್ದಿಟ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇತ್ತಾ ಬಂದ್ರಿ, ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಗೆ ಅಷ್ಟು ಸ್ವಾಭಿಮಾನ ಅನ್ನೋದು ಇದ್ದಿದ್ರೆ ನೀವು ಬರಬಾರ್ದಾಗಿತ್ತು. ಇನ್ನೊಂದ್ಸತಿ ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತು ಅಲ್ವಾ? ನಾವೇನೋ ಹುಡ್ಕೊಂಡು ಹೋಗಿದ್ವಾ? ನಮಗೆ ಬಿಜೆಪಿಯಿಂದನೂ ಆಫರ್ ಬಂದಿತ್ತು, ನಿಮಗೂ ಗೊತ್ತು, ನಿಮ್ಮ ಮಾಧ್ಯಮಗಳಲ್ಲೇ ಬಿತ್ತರಿಸಿದ್ರಿ.
ನೀವು ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಯಾವ ಕುತಂತ್ರ ಬೇಕಾದ್ರೆ ಮಾಡ್ತೀರಾ ಅನ್ನೋದಕ್ಕೆ ರಾಮನಗರದಲ್ಲಿ ಕೇಳಿ ಬಿಟ್ಟು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೆ ನಮ್ಗೆ ಹೋಗ್ತೀರಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರೆ ಅಲ್ಲರಿ ನೀವು ಬಂದು ಕೇಳಿದ್ರಿ ನಮಗೆ ನೋಡಿ ಸಿದ್ಧಾಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಎಲೆಕ್ಷನ್ ನಡೆದ್ರೆ ಎಷ್ಟು ಸಾವಿರ ಕೋಟಿ ಖರ್ಚಾಗತ್ತೆ ರಾಜ್ಯಕ್ಕೆ. ಸೊ ಹಾಗಾದ್ರೆ ನಾವು ಅಟ್ಲೀಸ್ಟ್ ಒಂದು ರಾಜ್ಯ ಸರ್ಕಾರದ ಬೊಕ್ಕಸ ಉಳ್ಸಕ್ಕೆ ಇನ್ನೊಂದು ಪಕ್ಷ ಕರೆದು ಒಂದ್ ನಿಮಿಷ ಟೈ ಅಪ್ ಮಾಡಿ ಸರ್ ಮುಖ್ಯಮಂತ್ರಿ ಕೊಡ್ತೀವಿ ಒಂದು ಒಳ್ಳೆ ಆಡಳಿತ ಕೊಡ್ಬೋದು ಅಂದಾಗ ಮಾಡಲ್ಲ ಅಂತೀರಾ ನೀವು? ಡಿ ಕೆ ಶಿವಕುಮಾರ್ ಅವ್ರ ಕಂಡ್ರೆ ಇನ್ನು ಅಂತಹ ಎರಡನೇ ಅಸಹನೆ, point. ದ್ವೇಷ, ಸೇಡು ಯಾಕೆ ಕುಮಾರಸ್ವಾಮಿ ಅವರಿಗೆ? ನೋಡಿ ಯಾವ ಅಸಹನೇನೂ ಇಲ್ಲ, ಯಾವ ಸೇಡು ಯಾವುದು ಇಲ್ಲ ಅಂದ್ರೆ ರಾ- ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಬಟ್ ಇಲ್ಲಿ ತನಕ ಜೆಡಿಎಸ್ ಟ್ವಿಟರ್ ಖಾತೆಯಿಂದ ಅಥವಾ ಟ್ವಿಟರ್ ಕೌಂಟ್ ಏನು ಟ್ವಿಟರ್ ನಿಂದ ಹೋಗಿರುವ ಎಲ್ಲ ಪ್ರಶ್ನೆ ಮಾಡೋದು, ಬೈಯೋದು, ತೆಗಳೋದು ಎಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ, ಸಿದ್ದರಾಮಯ್ಯ ಅವ್ರ ಕಡೆಗೆ ಬೆರಳಿನಿಕೆ ಅಂತ ಹೇಳ್ಬೋದು. ಇದನ್ನ ಏನಂತಾರೆ? ಈಗ ನೀವು ಪ್ರಶ್ನೆ ಕೇಳಿದ್ರಿ, ನಾನೇನ್ ಮಾಡ್ಬೇಕು? ಉತ್ತರ ಕೊಡ್ಬೇಕು. ಈಗ ಒಕ್ಕಲಿಗರ ಸಮಾವೇಶದಲ್ಲಿ ನಿಂತ್ಕೊಂಡು ಒಕ್ಕಲಿಗರ ಉದ್ಯಮಿ ಒಕ್ಕಲಿಗರ ಡಯಾಸಲ್ಲಿ ನಿಂತ್ಕೊಂಡು ಒಕ್ಕಲಿಗರು ಚೂರಿ ಹಾಕವ್ರೆ ನನಗೆ ಅಂತ ಅಂದಾಗ ಈಗ ಅವ್ರ ವಕ್ತಾರರು ಹೇಳಿದ್ರು ಶಕುನಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಇಂಥವೆಲ್ಲ ಮಾತಾಡಿದಾಗ ಏನ್ ಮಾಡ್ಬೇಕು ಹೇಳಿ, ನೀವ್ ಹೇಳಿ. ಒಕ್ಕಲಿಗರಾಗ ಏನ್ ಮಾಡ್ಬೇಕು? ಒಕ್ಕಲಿಗರಾಗ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ. ಅಲ್ಲಲ್ಲ ದ್ವೇಷ ಏನಿಲ್ಲ, ನಾವೇನ್ ಮಾಡ್ಬೇಕು ಹೇಳಿ? ಒಕ್ಕಲಿಗರ ಮೇಲೆ ಇವ್ರು ಹೇಳಿದ್ರು ನಂಜೇಗೌಡ್ರಿಗೆ ಹಂಗ್ ಮಾಡಿದ್ರು, ಶಂಕರಲಿಂಗೇಗೌಡರು ಹಿಂಗ್ ಮಾಡಿದ್ರು, ಎಸ್ ಎಂ ಕೃಷ್ಣ. ಏನೂ ಇಲ್ಲ ಅಲ್ಲಿ, ಏನೇಳಿ ಏನು ಇಲ್ಲ. ಖಾಲಿ ಬುಟ್ಟಿಲಿರೋ ಹಾವು ಅಲ್ಕಿ ತಾವು ಸುಮ್ಮನೆ ಹಾವು ಬಿಟ್ಟಾಗ ಕೇಳಿ, ಇಲ್ಲದ ಆರೋಪಗಳು ಮಾಡಿದಾಗ ನಾವೇನ್ ಮಾಡ್ಬೇಕು ಹೇಳಿ? ಕುಟುಂಬ ಸುಳ್ಳು ಆರೋಪಗಳು ಮಾಡಿದಾಗ ಒಕ್ಕಲಿಗರು ಅಂತ ಬಂದಾಗ ನಾನು ನನ್ನ ಕುಟುಂಬವೇ ಮುಂದಿರಬೇಕು, ಮುಂದಕ್ಕೆ ಹೋಗಕ್ಕೆ ಹಂಗಿದ್ರೆ ನಾವ್ ಕೇಳಿ. ಅಲ್ಲಲ್ಲ ಹಂಗಿದ್ರೆ ಜಿ ಟಿ ದೇವೇಗೌಡರು ಈ ಪಕ್ಷದಲ್ಲಿ ಮಿನಿಸ್ಟರ್ ಆಗಿದ್ರು, ಒಕ್ಕಲಿಗರು ಎಷ್ಟು ಜನ ಮಿನಿಸ್ಟರ್ ಆಗಿದ್ರು? ಒಕ್ಕಲಿಗರು ಅಲ್ಲದೆ ಇದ್ದವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಕೇಳಿ. ಈಗ್ಲೂ ಜೆಡಿಎಸ್ ನಲ್ಲಿ ಇದ್ರೂ ಕೂಡ ಕುಮಾರಸ್ವಾಮಿ ಅವರ ಹೆಸರು ಹೇಳಕ್ಕೆ ಅಂದ್ರೆ ಮನಸ್ಸೇ ತೋರ್ಸಲ್ಲ. ಯಾಕೆ ಆ ಮನಸ್ತಾಪ, ಯಾಕೆ ಬೇಜಾರು, ಯಾಕೆ? ಹಂಗಾರೆ ಜೆಡಿಎಸ್ ಪಾರ್ಟಿಲ್ ಒಕ್ಕಲಿಗರು ಬೇರೆ ಯಾರು ಇಲ್ವಾ? ಅಲ್ಲ, ನೀವ್ ಹೇಳ್ಬೇಕು. ಕೇಳಿ 19 ಜನಗಳ ಪೈಕಿ 12 ಜನ ಒಕ್ಕಲಿಗರು ಗೆದ್ದಿದ್ದಾರೆ. ಈಗ